ಓಂ ಶಾಂತಿ. ಇವತ್ತು ಅವ್ಯಕ್ತ ಮುರಳಿ 77 ಸೀರೀಸ್ನಲ್ಲಿ 5 ಫೆಬ್ರವರಿ 77 5/2/77 ಬಾಬಾ ವಿಸ್ತಾರವಾಗಿ ಮಹಾನತೆ ಬಗ್ಗೆ ಬಹಳ ಬಹಳ ಆಳವಾಗಿ ಏನು ನಮ್ಮ ಮಹಾನತೆ ಯಾಕೆ ಆಗಿದೆ, ಯಾವ್ಯಾವ ರೀತಿಯಿಂದ ನಾವು ಮಹಾನ್ ಆತ್ಮಗಳಾಗಿದ್ದೀವಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಈ ದೃಷ್ಟಿಯಿಂದ ನಾವು ಹೇಗೆ ಮಹಾನರಾಗಿದ್ದೀವಿ, ಆ ಮಹಾನತೆಗೆ ಆಧಾರ ಏನು, ಸೊ ಇದರ ಬಗ್ಗೆ ಬಾಬಾ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಹೆಡ್ಡಿಂಗ್ ಆಗಿದೆ ಮಹಾನತೆಗೆ ಆಧಾರ, महानता का आधार। बच्चों की क्या क्या महिमा है जिस आधार से इतने महान बनते। ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳದು ಏನೇನ್ ಮಹಿಮೆ ಇದೆ, ಈ ಮಹಿಮೆಗೆ ಆಧಾರ ಏನು, ಇಷ್ಟು ಮಹಾನರಾಗೋದಕ್ಕೆ ಮಹಿಮೆ ಆಗೋದಕ್ಕೆ ಆಧಾರ महानते ಯಾವ ವಿಷಯದಲ್ಲಿ। ಬಾಪ್ ಉಸ್ ಮಹಿಮಾ ಕೋ ದೇಖ್ ರಹೆ ಥೆ, ತಂದೆ ಆ ಮಹಿಮೆಯನ್ನ ನೋಡ್ತಾ ಇದ್ದಾರೆ ಕಿ ಯಾವ ಮಹಿಮೆ ಆಧಾರದ ಮೇಲೆ ಮಕ್ಕಳು ಇಷ್ಟು ಮಹಾನರಾಗಿದ್ದಾರೆ। तो आप सब अपने तीनों स्वरूपों की महिमा को जानते। ಬಾಬಾ ಹೇಳ್ತಾರೆ ನೀವೆಲ್ಲ ಮಕ್ಕಳು ಸಹ ಆ ಮೂರು ಸ್ವರೂಪಗಳ ಮಹಿಮೆ ಬಗ್ಗೆ ತಿಳ್ಕೊಂಡಿದ್ದೀರಾ। ಏಕ್ ಹೇ ಅನಾದಿ ಸ್ವರೂಪ ಕಿ ಮಹಿಮಾ। ಸೊ ಬಾಬಾ ಹೇಳ್ತಾರೆ ಒಂದಾಗಿದೆ ಅನಾದಿ ಸ್ವರೂಪದ ಮಹಿಮೆ, दूसरी है वर्तमान ब्राह्मण जीवन की महिमा, ಎರಡನೇದಾಗಿದೆ ವರ್ತಮಾನ ಬ್ರಾಹ್ಮಣ ಜೀವನದ ಮಹಿಮೆ ಏನಾಗಿದೆ ಅಂತ। तीसरी है ಭವಿಷ್ಯ ಆದಿ ಸ್ವರೂಪ ಕಿ ಮಹಿಮಾ, तो ಮೂರನೇದಾಗಿದೆ ಭವಿಷ್ಯತ್ತು आदि स्वरूपದ महिमे। तो आदि स्वरूप की महिमा तो अभी तक भक्त भी गा रहे हैं। आदि स्वरूप अर्थात देवता ಸ್ವರೂಪದ ಮಹಿಮೆ ಏನಿದೆ, ಈ ಮಹಿಮೆ ಇಲ್ಲಿ ತನಕ ಅಂದ್ರೆ ಕಲಿಯುಗದ ಕೊನೆ ತನಕನೂ ಸಹ ಭಕ್ತರು ಇನ್ನೂ ಗಾಯನ ಮಾಡ್ತಾ ಇದ್ದಾರೆ। ಏನದು? ಬಾಬಾ ಹೇಳ್ತಾರೆ ಸರ್ವಗುಣ ಸಂಪನ್ನ, 16 कला संपूर्ण, संपूर्ण निर्विकारी, मर्यादा पुरुषोत्तम और संपूर्ण अहिंसक। ಆ ಮಹಿಮೆನೇ ಆಗಿದೆ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ ಮತ್ತೆ ಸಂಪೂರ್ಣ ಅಹಿಂಸಕ ಅಥವಾ ಡಬಲ್ ಅಹಿಂಸಕರು ಅಂತ ಕರೆಯಲಾಗುತ್ತೆ। यह महिमा है अंतिम फरिश्ते स्वरूप की, अर्थात भविष्य आदि स्वरूप की। ಈ ಮಹಿಮೆ ಏನು ಭಕ್ತರು ಸಹ ಗಾಯನ ಮಾಡ್ತಾ ಇದ್ದಾರೆ ನಿಮ್ದು। ಬಾಬಾ ಹೇಳ್ತಾರೆ ಇದು ಅಂತಿಮ ನಿಮ್ಮ ಫರಿಷ್ಠಾ ಸ್ವರೂಪದು, ಅದರ ಅರ್ಥನೇ ಆಗಿದೆ ಭವಿಷ್ಯ ನಿಮ್ಮ ಆದಿ ಸ್ವರೂಪದ ಮಹಿಮೆ ಆಗಿದೆ ಈ ಮಹಿಮೆ। जैसे ब्रह्मा सो श्री कृष्ण कहते हैं, वैसे अंतिम फरिश्ता सो देवता कहा जाता। ಹೇಗೆ ಬ್ರಹ್ಮದಿಂದ ಶ್ರೀಕೃಷ್ಣ ಅಂತ ಹೇಳಲಾಗುತ್ತೆ, ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ನಿಮ್ದು ಅಂತಿಮ ಫರಿಷ್ಠಾ ಸೋ ದೇವತಾ ಅಂತ ಹೇಳಲಾಗುತ್ತೆ। तो यह है तुम्हारी आदि स्वरूप की महिमा। ಸೊ ಇದಾಗಿದೆ ಬಾಬಾ ಹೇಳ್ತಾರೆ ನಿಮ್ಮ ಆದಿ ಸ್ವರೂಪದ ಮಹಿಮೆ। ನೆಕ್ಸ್ಟ್ ಬಾಬಾ ಹೇಳ್ತಾರೆ ಅನಾದಿ ಸ್ವರೂಪ ಕಿ ಮಹಿಮೆ, ಎರಡನೇ ವಿಷಯದಲ್ಲಿ ಅನಾದಿ ಸ್ವರೂಪ। ಅನಾದಿ ಅರ್ಥಾತ್ ಪರಂಧಾಮದಲ್ಲಿ ಇದ್ದಾಗ ನಮ್ಮ ಮಹಿಮೆ ಏನಾಗಿದೆ। तो जो बाप की महिमा सो मास्टर स्वरूप में आपके अनादि रूप की महिमा है। ಏನು ತಂದೆ ಮಹಿಮೆ ಇದೆಯೋ, ತಂದೆ ಮಹಿಮೆ ಏನಾಗಿದೆಯೋ ಅದರಲ್ಲಿ ಮಾಸ್ಟರ್ ಸ್ವರೂಪವನ್ನ ನೀವು ಜೋಡಿಸಿದ್ರೆ, ಮಾಸ್ಟರ್ ಶಬ್ದ ಜೋಡಿಸಿದ್ರೆ ಬಾಬಾ ಹೇಳಿದ್ರೆ ಆಪ್ಕೆ ಅನಾದಿ ರೂಪ ಕಿ ಮಹಿಮಾ ಹೋ ಜಾಯೇಗಿ, ನಿಮ್ಮ ಅನಾದಿ ರೂಪದ ಮಹಿಮೆ ಅದರಲ್ಲಿ ಬರುತ್ತೆ। ಉದಾಹರಣೆಗೆ ಈಗ ಬಾಬಾ ಸರ್ವಶಕ್ತಿವಂತ ಆಗಿದ್ದಾರೆ, ಅದೇ ರೀತಿಯಲ್ಲಿ
ಮಾಸ್ಟರ್ ಸರ್ವಶಕ್ತ, ನಾಲೆಜ್ಫುಲ್ ಆಗಿದ್ದಾರೆ. तो ಆ ಲೆಕ್ಕದಲ್ಲಿ ಮಾಸ್ಟರ್ ನಾಲೆಜ್ಫುಲ್, ಜ್ಞಾನ ಕಾ ಸಾಗರ್, ಬ್ಲಿಸ್ಫುಲ್ ದಯಾಸಾಗರ್. ಅದೇ ರೀತಿ ಬಾಬಾ ಹೇಳ್ತಾರೆ ನಿಮ್ಮ ಮಹಿಮೆ ಆಗಿದೆ ಮಾಸ್ಟರ್ ಬ್ಲಿಸ್ಫುಲ್, ಮಾಸ್ಟರ್ ದಯಾಸಾಗರ್. ಅದೇ ರೀತಿ ಶಾಂತಿಯ ಸಾಗರ ಆಗಿದೆ, ಮಾಸ್ಟರ್ ಶಾಂತಿಯ ಸಾಗರ್ ಅಥವಾ ಪೀಸ್ಫುಲ್ ಆಗಿದೆ. ಈ ರೀತಿ ಬಾಬನ ಮಹಿಮೆಗಳೇನಿದಾವೆ ಆ ಮಹಿಮೆಗಳಿಗೆ ಯಾವಾಗ ಮಾಸ್ಟರ್ ಶಬ್ದ ಜೋಡಿಸಲಾಗಿರುತ್ತೆ, ಬಾಬಾ ಹೇಳ್ತಾರೆ ಅದು ನಿಮ್ಮ ಅನಾದಿ ಮಹಿಮೆ ಆಗಿರುತ್ತೆ. ಈಗ ವರ್ತಮಾನ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪ ಕಿ ಮಹಿಮಾ ಕೌನ್ಸಿ, ಆದಿ ಆಯ್ತು ಅನಾದಿ ಆಯ್ತು. ಈಗ ವರ್ತಮಾನ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪದ ಮಹಿಮೆ ಯಾವುದಾಗಿದೆ? तो ब्राह्मणों के जीवन के मुख्य चार आधार है. ಬ್ರಾಹ್ಮಣರ ಜೀವನಕ್ಕೆ ಮುಖ್ಯವಾಗಿ 4 ಆಧಾರಗಳಿದೆ. तो ब्राह्मण कहा ही जाता है पढ़ने और पढ़ाने वाले को. ಬ್ರಾಹ್ಮಣರಂತ ಹೇಳಲಾಗುತ್ತೆ ಓದುವಂತವ್ರಿಗೆ ಮತ್ತೆ ಓದಿಸುವಂತವ್ರಿಗೆ. तो ब्राह्मण जीवन अर्थात गॉडली स्टूडेंट लाइफ, अर्थात ईश्वरीय विद्यार्थी जीवन. तो ब्राह्मण जीवन अंद्रेने अर्थ बाबा ಹೇಳ್ತಾನೆ गॉडली स्टूडेंट लाइफ, विद्यार्थी ईश्वरನ विद्यार्थी जीवन आಗಿದೆ. पढ़ाई के जो मुख्य 4 सब्जेक्ट्स हैं वही ब्राह्मण जीवन के 4 आधार है. बाबा ಹೇಳ್ತಾರೆ ವಿದ್ಯಾಭ್ಯಾಸದ ಮುಖ್ಯ 4 ಸಬ್ಜೆಕ್ಟ್ಗಳೇನಿದಾವೆ ಅದೇ ಆಗಿದೆ ಬ್ರಾಹ್ಮಣ ಜೀವನದ 4 ಆಧಾರಗಳಾಗಿದ್ದಾವೆ. और इसी आधार पर ब्राह्मण स्वरूप की महिमा है. ಇದೇ ಆಧಾರದ ಮೇಲೆ ಬಾಬಾ ಹೇಳ್ತಾರೆ ನಿಮ್ಮ ಬ್ರಾಹ್ಮಣ ಸ್ವರೂಪ ಏನಿದೆ ಆ ಬ್ರಾಹ್ಮಣ ಸ್ವರೂಪದ ಮಹಿಮೆ ಅನ್ನುವಂಥದ್ದು ಬಂದಿದೆ. और वह है, ಸೊ ಆ 4 ಸ್ವರೂಪಗಳದು ಯಾವುದಾಗಿದೆ, ಯಾವ ಆಧಾರದ ಮೇಲೆ ನಿಮ್ಮ ಮಹಿಮೆ ಬಂದಿದೆ? ಅದರಲ್ಲಿ ಮೊದಲನೇದಾಗಿದೆ परमात्मा ज्ञानी, दूसरा है सहज राज्य, ಎರಡನೇದಾಗಿದೆ ಸಹಜ ರಾಜ್ಯ, ಮೂರನೇದಾಗಿದೆ ದಿವ್ಯ ಗುಣಧಾರಿ, तीसरा है दिव्य गुणधारी, चौथा है विश्व सेवाधारी, ನಾಲ್ಕನೇದಾಗಿದೆ विश्व सेवाधारी. यह है वर्तमान ब्राह्मण जीवन की महिमा. सो ಇದಾಗಿದೆ ವರ್ತಮಾನ ब्राह्मण जीवनದ महिमे. तो अपने तीनों स्वरूपों की महिमा को जानते हुए अपनी महानता को देखो और ಚೆಕ್ ಕರೋ. ಬಾಬಾ ಹೇಳ್ತಾರೆ ಈ 3 ಸ್ವರೂಪಗಳ ಮಹಿಮೆಯನ್ನ ತಿಳ್ಕೊಂಡು ನಿಮ್ಮ ಮಹಾನತೆಯನ್ನ ನೋಡಿ ಚೆಕ್ ಮಾಡ್ಕೊಳ್ಳಿ. कि कौन कौन से लक्षण प्रैक्टिकल लाइफ में निरंतर रूप में अपनाया है. ಬಾಬಾ ಹೇಳ್ತಾರೆ ಏನ್ ಚೆಕ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ಯಾವ್ಯಾವ ಲಕ್ಷಣಗಳು ಪ್ರಾಕ್ಟಿಕಲ್ ಜೀವನದಲ್ಲಿ ನಿರಂತರ ರೂಪದಲ್ಲಿ ಅವಲಂಬಿಸಿಕೊಂಡಿದ್ರೆ, ಈ ಲಕ್ಷಣಗಳಲ್ಲಿ ಯಾವ್ಯಾವ ಲಕ್ಷಣಗಳನ್ನ ಪ್ರಾಕ್ಟಿಕಲ್ ಜೀವನದಲ್ಲಿ ನಿರಂತರ ರೂಪದಲ್ಲಿ ನಿಮ್ಮಲ್ಲಿ ಬಂದಿದ್ದಾವೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಮೊದಲನೇದು ಅದರಲ್ಲಿ ಬಾಬಾ ವಿಸ್ತಾರವಾಗಿ ಹೇಳ್ತಾರೆ ಒಂದೊಂದ್ರ ಬಗ್ಗೆ. ಪರಮಾತ್ಮ ಜ್ಞಾನಿ ಕಾ ವಿಶೇಷ ಲಕ್ಷಣ ಕೌನ್ ಸಾ ಹೈ? ಈಗ ಮೊದಲನೇ ಸಬ್ಜೆಕ್ಟ್ ಜ್ಞಾನದ ಸಬ್ಜೆಕ್ಟ್. ಸೊ ಜ್ಞಾನದ ಸಬ್ಜೆಕ್ಟ್ ಅನುಸಾರವಾಗಿ ಪರಮಾತ್ಮ ಜ್ಞಾನಿಯ ವಿಶೇಷ ಲಕ್ಷಣ, ಅದರ ವಿಶೇಷ ಲಕ್ಷಣಗಳು ಏನಾಗಿದೆ? जिससे प्रत्यक्ष हो कि यह परमात्मा ज्ञानी है. ಸೊ ಯಾವುದರಿಂದ ಪ್ರತ್ಯಕ್ಷ ಆಗುವಂಥದ್ದು ಇದು ಪರಮಾತ್ಮ ಜ್ಞಾನಿ ಆಗಿದ್ದಾರೆ. ಮುಖ್ಯ ಲಕ್ಷಣ ಕೌನ್ ಸಾ ಹೈ? ಬಾಬಾ ಅದರಲ್ಲಿ ಮುಖ್ಯ ಲಕ್ಷಣ ಯಾವುದಾಗಿದೆ? तो हर सब्जेक्ट का लक्षण अलग अलग. ಬಾಬಾ ಹೇಳ್ತಾರೆ ಪ್ರತಿಯೊಂದು ಸಬ್ಜೆಕ್ಟಿನ ಲಕ್ಷಣ ಏನಿದೆಯೋ ಅದು ಭಿನ್ನ ಭಿನ್ನವಾಗಿರುತ್ತೆ. तो परमात्म ज्ञानी अर्थात
ಬಾಬಾ ಹೇಳ್ತಾರೆ ಪರಮಾತ್ಮ ಜ್ಞಾನಿ ಅಂದ್ರೇನೆ ಅರ್ಥ ನಾಲೆಜ್ಫುಲ್. ನಾಲೆಜ್ಫುಲ್ ಅರ್ಥಾತ್ ಪರಮಾತ್ಮ ಜ್ಞಾನಿ. ಬಾಬಾ ಹೇಳ್ತಾರೆ ಪರಮಾತ್ಮ ಜ್ಞಾನಿ ಅಂದ್ರೇನೆ ನಾಲೆಜ್ಫುಲ್ ಆಗಿರೋದು. ನಾಲೆಜ್ಫುಲ್ अंद्रने अर्थ परमात्मा ज्ञानी। तो ज्ञान की विशेष प्राप्ति क्या होती है? ಜ್ಞಾನದಿಂದ ವಿಶೇಷವಾದಂತಹ ಪ್ರಾಪ್ತಿ ನಮ್ದು ಏನಾಗಿರುತ್ತೆ? ಬಾಬಾ ಹೇಳ್ತಾರೆ ज्ञान का फल क्या होता है? ಜ್ಞಾನದ ಫಲ ಏನಾಗಿರುತ್ತೆ? तो ज्ञान का फल अर्थात बाबा ಹೇಳ್ತಾರೆ ಜ್ಞಾನದ ಫಲ अंद्रने अर्थ परमात्म ज्ञानी का मुख्य लक्षण है। परमात्मा ज्ञानिय मुख्य लक्षणने आಗಿದೆ हर संकल्प में, बोल में, कर्म में, संपर्क में मुक्ति और जीवन मुक्ति की स्टेज होगी। ಬಾಬಾ ಹೇಳ್ತಾರೆ ನಿಮ್ಮ ಪ್ರತಿಯೊಂದು ಸಂಕಲ್ಪದಲ್ಲಿ, ಮಾತಿನಲ್ಲಿ ಮತ್ತೆ ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಸ್ಟೇಜ್ ಅನ್ನುವಂಥದ್ದು ಇದು ಮುಖ್ಯ ಲಕ್ಷಣ ಆಗಿದೆ ಪರಮಾತ್ಮ ಜ್ಞಾನಿಗಳು। ಜಿಸ್ಕೋ ಕಹ ಸಕ್ತೆ ನ್ಯಾರಾ ಔರ್ ಪ್ಯಾರ್, ಯಾವುದಕ್ಕೆ ನಾವು ಹೇಳ್ಬೋದು ಲಕ್ಷಣಗಳಲ್ಲಿ ಸಹಜವಾಗಿ ನ್ಯಾರ ಮತ್ತೆ ಪ್ಯಾರ ಆಗಿರೋದು, ಪ್ರಿಯವಾಗಿರೋದು। ವಹ ಸ್ಟೇಜ್ ಹೇ ಜೀವನ್ ಮುಕ್ತಿ ಕಿ ಸ್ಟೇಜ್। ಆ ಸ್ಟೇಜ್ ನನ್ನ ಒಂದು ಶಬ್ದದಲ್ಲಿ ಹೇಳ್ಬೇಕಂದ್ರೆ ಜೀವನ್ ಮುಕ್ತಿಯ ಸ್ಟೇಜ್ ಅಂತ ಹೇಳ್ಬೋದು। ಕರ್ಮ ಕರ್ತೆ ಹುವೆ ಬಿ ಬಂಧನೋं से ಮುಕ್ತ, ಕರ್ಮ ಮಾಡ್ತಾ ಇದ್ರೂ ಸಹ ಆ ಕರ್ಮದ ಬಂಧನಗಳಿಂದ ಮುಕ್ತರಾಗಿರೋದು। अतः परमात्म ज्ञानी का विशेष लक्षण है सब में मुक्त और जीवन मुक्त स्थिति। ಅದರಿಂದ ಈ ರೀತಿ ಅರ್ಥ ಮಾಡ್ಬೋದು, ಬಾಬಾ ಹೇಳ್ತಾ ಅರ್ಥ ಮಾಡಿಸ್ಬೋದು ಪರಮಾತ್ಮ ಜ್ಞಾನಿಯ ವಿಶೇಷ ಲಕ್ಷಣನೇ ಆಗಿದೆ ಎಲ್ಲದರಲ್ಲಿ ಮುಕ್ತ ಮತ್ತೆ ಜೀವನ್ ಮುಕ್ತ ಸ್ಥಿತಿನನ್ನ ಅನುಭವ ಮಾಡುವುದು। ಯಾವ್ಯಾವುದ್ರಲ್ಲಿ ಬಾಬಾ ಹೇಳಿದ್ರ ಮುಂಚೆ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಮತ್ತೆ ಸಂಬಂಧ ಸಂಪರ್ಕ। ಜ್ಞಾನ ಅರ್ಥಾತ್ ಸಮಜ್, ಬಾಬಾ ಹೇಳ್ತಾರೆ ಜ್ಞಾನ ಅಂದ್ರೇನೆ ಅರ್ಥ ತಿಳುವಳಿಕೆ। तो समझदार सदा स्वयं को बंधन मुक्त और सर्व आकर्षणों से मुक्त बनाने की समझ रखता है। ಬಾಬಾ ಹೇಳ್ತಾರೆ ತಿಳುವಳಿಕೆ ಇರುವಂತವರು ಅಂದ್ರೆ ಅರ್ಥ ಸದಾ ಸ್ವಯಂ ನನ್ನ ಬಂಧನ ಮುಕ್ತರಾಗಿ ಸರ್ವ ಆಕರ್ಷಣೆಗಳಿಂದ ಮುಕ್ತರನ್ನಾಗಿ ಮಾಡಿಕೊಳ್ಳುವಂತಹ ತಿಳುವಳಿಕೆ ಇರೋರು। तो परमात्मा ज्ञानी का विशेष लक्षण हुआ, ಆ ಲೆಕ್ಕದಲ್ಲಿ ಪರಮಾತ್ಮ ಜ್ಞಾನಿಯ ವಿಶೇಷವಾದಂತಹ ಲಕ್ಷಣನೇ ಆಗಿರುತ್ತೆ ಮುಕ್ತ और जीवन मुक्त। विशेष लक्षण ಆಗಿರುತ್ತೆ मुक्त ಮತ್ತೆ जीवन। तो इसी प्रकार सहज राजयोगी का लक्षण क्या होगा? ಎರಡನೇ ಸಬ್ಜೆಕ್ಟ್ ಬಾಬಾ ಹೇಳ್ತಾರೆ ಎರಡನೇ ಸಬ್ಜೆಕ್ಟ್ ಅನುಸಾರವಾಗಿ ಸಹಜ ರಾಜಯೋಗಿಯ ಲಕ್ಷಣಗಳು ಹೇಗಿರ್ತವೆ? ಯೋಗಿ ಅರ್ಥಾತ್ ಯೋಗಯುಕ್ತ ಅರ್ಥಾತ್ ಯುಕ್ತಿಯುಕ್ತ। ಯೋಗಿ ಅಂದ್ರನೇ ಅರ್ಥ ಬಾಬಾ ಹೇಳ್ತಾರೆ ಯೋಗಯುಕ್ತ ಮತ್ತೆ युक्तियुक्त। वह संकल्प और कर्म की समानता की सिद्धि स्वरूप होगा। ಬಾಬಾ ಹೇಳ್ತಾರೆ ಅವರು ಸಂಕಲ್ಪ ಮತ್ತೆ ಕರ್ಮದ ಸಮಾನತೆಯ ಸಿದ್ಧಿ ಸ್ವರೂಪರಾಗಿರ್ತಾರೆ। ಏನ್ ಸಂಕಲ್ಪ ಮಾಡಿರ್ತೀವಿ ಆ ಸಂಕಲ್ಪಕ್ಕೆ ತಕ್ಕಾಗಿ ಕರ್ಮದಲ್ಲಿ ಸಮಾನತೆ ಎಷ್ಟು ಬಂದಿದೆ ಅದರ ಸಿದ್ಧಿ ಸ್ವರೂಪ ಆಗೋದೇ ಬಾಬಾ ಹೇಳ್ತಾರೆ ಯೋಗಿ ರಾಜಯೋಗಿಯ ಲಕ್ಷಣ ಆಗೋದು। अच्छा, ದಿವ್ಯ ಗುಣಧಾರಿ का ಮುಖ್ಯ ಲಕ್ಷಣ ಬಾಬಾ ಹೇಳ್ತಾರೆ ಮೂರನೇ ಸಬ್ಜೆಕ್ಟ್
ದಿವ್ಯ ಗುಣಧಾರಿಯ ಮುಖ್ಯ ಲಕ್ಷಣ ಏನಾಗಿರುತ್ತೆ? संतुष्ट रहना और सबको संतुष्ट करना. ನಾವು ಸಂತುಷ್ಟವಾಗಿದ್ದು ಎಲ್ಲರನ್ನೇ ಸಂತುಷ್ಟಪಡಿಸುವಂಥದ್ದು ಇದು ದಿವ್ಯ ಗುಣಧಾರಿಯ लक्षण. उनको सबकी संतुष्टता का आशीर्वाद प्राप्त हो. ಅವ್ರಿಗೆ ಎಲ್ಲರ ಕಡೆಯಿಂದ ಸಂತುಷ್ಟತೆಯ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗಿರುತ್ತೆ. ಅರ್ಥಾತ್ गॉडली यूनिवर्सिटी का सर्टिफिकेट प्राप्त होगा. ಇನ್ನೊಂದು ಮಾತಿನಲ್ಲಿ ಹೇಳಬೇಕಂದ್ರೆ ಬಾಬಾ ಹೇಳ್ತಾರೆ ಅವರಿಗೆ गॉडली यूनिवर्सिटी गॉडली ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ಅನ್ನೋದು ಪ್ರಾಪ್ತಿಯಾಗಿರುತ್ತೆ. तो विश्व सेवादारी का विशेष लक्षण क्या है? ಆ ಲೆಕ್ಕದಲ್ಲಿ 4ನೇ ಸಬ್ಜೆಕ್ಟ್ ಬಗ್ಗೆ ಬಾಬಾ ಹೇಳ್ತಾರೆ ವಿಶ್ವ ಸೇವಾದಾರಿಯ ವಿಶೇಷವಾದಂತಹ ಲಕ್ಷಣ ಏನಾಗಿರುತ್ತೆ? तो विश्व सेवादारी अर्थात निर्माण और अथक. ವಿಶ್ವ ಸೇವಾದಾರಿಯ ಆತ್ಮನ ವಿಶೇಷ ಲಕ್ಷಣನೇ ಆಗಿರುತ್ತೆ. ನಿರ್ಮಾಣ ಚಿತ್ತರಾಗಿರ್ತಾರೆ, ಕನ್ಸ್ಟ್ರಕ್ಟಿವ್ ಆಗಿರ್ತಾರೆ, ಮತ್ತೆ ಅಥಕರಾಗಿರ್ತಾರೆ. ಯಾವುದೇ ರೀತಿಯಲ್ಲಿ ಸುಸ್ತು ಅನ್ನುವಂಥದ್ದಿರಲ್ಲ ಸೇವೆಯಲ್ಲಿ. ಅಥಕರಾಗಿ ನಿರಂತರ ಸೇವೆಯಲ್ಲಿ ಸದಾ ಜಾಗತಿ ಜ್ಯೋತಿ ಹೋಕರ್ रहेगा. ಸದಾ ಜಾಗತಿ ಜ್ಯೋತಿ ಅರ್ಥಾತ್ ನಿರಂತರ ಸೇವೆ ದೃಷ್ಟಿಯಿಂದ ಮನಸಾ ರೀತಿಯಲ್ಲಿ ಆಗಿರ್ಬೋದು, ವಾಚಾ ರೀತಿಯಲ್ಲಿ ಆಗಿರ್ಬೋದು, ಕರ್ಮ ಯಾವ್ದ್ರಲ್ಲಾದ್ರೂ ಸಹ ಸೇವೆಯಲ್ಲಿ ತೊಡಗಿ. ಜಾಗತಿ ಜ್ಯೋತಿ ಮಾನ ಕೇವಲ್ ನಿದ್ರಾಜೀತ್ ನಹಿ. ಜಾಗತಿ ಜ್ಯೋತಿ ಅಂದ್ರೆ ಬರೀ ನಿದ್ರಾಜೀತರಂತಲ್ಲ, ಲೇಕಿನ್ ಸರ್ವ ವಿಘ್ನಜೀತ್, ಸರ್ವ ಪ್ರಕಾರದಲ್ಲಿ ವಿಘ್ನಜೀತರಾಗಿರೋದೇ ಜಾಗತಿ ಜ್ಯೋತಿ. उसको कहते हैं जागती ज्योति. स्मृति रहना भी जागना हुआ ना. ಬಾಬಾ ಹೇಳ್ತಾರೆ ಸ್ಮೃತಿ ನಿರಂತರವಾಗಿ ಇಟ್ಕೊಳ್ಳೋದು ಇದಕ್ಕೇನೆ ಜಾಗೃತ ಅವಸ್ಥೆ, ಎಚ್ಚರಿಕೆ ಇರುವಂತದ್ದು ಅಂತ ಹೇಳಲಾಗುತ್ತಲ್ವಾ. तो अब इन सभी लक्षणों को सामने रखते हुए देखो कि ಈ ಎಲ್ಲ ಮೇಲೆ ಹೇಳಿರುವಂತ 4 ಸಬ್ಜೆಕ್ಟ್ಗಳಿಗೆ 4 ಲಕ್ಷಣಗಳನ್ನ ಎದುರುಗಡೆ ಇಟ್ಕೊಂಡು ನೋಡ್ತಾ कि गॉडली यूनिवर्सिटी की संपूर्ण डिग्री लिया है. ಬಾಬಾ ಹೇಳ್ತಾರೆ ಈ गॉडली यूनिवर्सिटी ಈಶ್ವರನ ವಿಶ್ವವಿದ್ಯಾಲಯದ ಸಂಪೂರ್ಣ ಡಿಗ್ರಿನನ್ನ ತಗೊಂಡಿದ್ದೀರಾ. तो 4 सब्जेक्ट के आधार पर जो महिमा बताई, 4 ಸಬ್ಜೆಕ್ಟ್ಗಳ ಆಧಾರದ ಮೇಲೆ ಏನು ಮಹಿಮೆಯನ್ನ ತಿಳಿಸ್ಕೊಳ್ಳಲಾಗಿದೆ, ವಹಿ ಬ್ರಾಹ್ಮಣ ಜೀವನ್ ಕಿ ಡಿಗ್ರಿ है. ಅದೇ ಬ್ರಾಹ್ಮಣ ಜೀವನದ ಒಂದು ಡಿಗ್ರಿ ಆಗಿದೆ. तो यह डिग्री लिया. ಬಾಬಾ ಕೇಳ್ತಾ ಇದ್ದಾರೆ ಈ ಡಿಗ್ರಿಯನ್ನ ತಗೊಂಡಿದ್ದೀರಾ? यह वर्तमान समय की डिग्री, ಇದು ನಿಮ್ಮ ವರ್ತಮಾನ ಸಮಯದ डिग्री आಗಿದೆ. फरिश्ते स्वरूप की डिग्री तो और है, किंतु अभी तो हर एक अपने को ज्ञानी, योगी और सेवादारी तो कहते हो ना. ಫರಿಷ್ಠ ಸ್ವರೂಪದ ಡಿಗ್ರಿ ಬೇರೆ ಆಗಿದೆ. ಆದ್ರೆ ಈ ಸಮಯದಲ್ಲಿ ನಿಮ್ಮನ್ನ ನೀವು ಪ್ರತಿಯೊಬ್ಬರು ಏನಂತ ಕರ್ಸ್ಕೊಳ್ತೀರಿ? ಬಾಬಾ ಹೇಳ್ತಾರೆ ಜ್ಞಾನಿ, ಯೋಗಿ ಮತ್ತೆ ಸೇವಾದಾರಿ ಅಂತ ಕರ್ಸ್ಕೊಳ್ತೀರಲ್ವಾ. तो जो अपने को कहते हो, समझते हो और ಚಾಲೆಂಜ್ करते हो, ಯಾವುದ್ರ ಬಗ್ಗೆ ನಿಮ್ಮನ್ನ ನೀವು ಹೇಳ್ಕೊಳ್ತೀರಿ ನಾನು ಇದಾಗಿದ್ದೀನಿ ಮತ್ತೆ ತಿಳ್ಕೊಂಡಿದ್ರೆ ಮತ್ತೆ ಎಲ್ಲರ ಎದುರುಗಡೆ ಚಾಲೆಂಜನ್ನು ಸಹ ಮಾಡ್ತೀರಿ कि सभी ಶಾಸ್ತ್ರ ಜ್ಞಾನಿ है और हम परमात्म ज्ञानी है. ಎಲ್ಲರ ಎದುರುಗಡೆ ಏನಂತ ಹೇಳ್ತಾರೆ, ನೀವೆಲ್ಲರೂ ಶಾಸ್ತ್ರ ಜ್ಞಾನಿಗಳು ಆದ್ರೆ ನಾವು ಪರಮಾತ್ಮ ಜ್ಞಾನಿ ಆಗಿದ್ದೀವಿ. वे सब हठयोगी है और हम दिव्य गुणधारी अर्थात कमल फूल समान जीवन वाले. ಇನ್ನೊಬ್ಬರಿಗೆ ನಾವು ಹಠಯೋಗಿ ಅಂತ ಹೇಳ್ತೀವಿ, ಚಾಲೆಂಜ್ ಮಾಡ್ತೀವಿ. ನಮ್ಮನ್ನ ನಾವು ದಿವ್ಯ ಗುಣಧಾರಿ ಅರ್ಥಾತ್ ಕಮಲ್ ಪುಷ್ಪ ಸಮಾನ ಜೀವನ ಇರುವಂತವ್ರು ಅಂತ ಹೇಳ್ತೇವೆ. तो हम विश्व कल्याणकारी अर्थात विश्व सेवादारी. ನಾವು ವಿಶ್ವ ಕಲ್ಯಾಣಕಾರಿ ಅದರ ಅರ್ಥನೇ ವಿಶ್ವ ಸೇವಾದಾರಿ. इसीलिए जो चैलेंज करते हो वही लक्षण
ದಿಖಾಯಿ ದೇನೆ ಚಾಹಿಯೆ ನಾ. ಯಾವ ವಿಷಯದ ಮೇಲೆ ನೀವು ಅನ್ಯರೆದುರುಗಡೆ ಚಾಲೆಂಜ್ ಮಾಡ್ತಾ ಇದ್ದೀರಿ, ಆ ಲೆಕ್ಕದಲ್ಲಿ ಆ ಚಾಲೆಂಜಿಗೆ ತಕ್ಕಾಗಿ ನಿಮ್ಮಲ್ಲಿ ಆ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ಕೋಬೇಕಲ್ವಾ. ಕ್ಯಾ ಯಾ ಕಠಿನ್ ಹೇ. ಬಾಬಾ ಹೇಳ್ತಾರೆ, ಏನಿದು ನಿಮಗೆ ಕಷ್ಟ ಇದೆಯಾ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಳೋದ್ರಲ್ಲಿ. ಯಾ ತೋ ಬ್ರಾಹ್ಮಣೋ ಕಾ ನಿಜಿ ಧರ್ಮ और ಕರ್ಮ है ना. ಯಾಕಂದ್ರೆ ಇದು ಬ್ರಾಹ್ಮಣರ ನಿಜಿ ಧರ್ಮ ಮತ್ತೆ ಕರ್ಮ ಆಗಿದೆ ಅಲ್ವಾ. ಜೋ ಜನ್ಮ ಜಾತಿ ಕಾ ಧರ್ಮ और ಕರ್ಮ ಹೋತಾ है. ಯಾವುದು ಜನ್ಮ ಜಾತಿಯ ಧರ್ಮ ಮತ್ತೆ ಕರ್ಮ ಇರುತ್ತೆ, ಓ ಮುಷ್ಕಿಲ್ ನಹಿ ಹೋತಾ. ಯಾಕಂದ್ರೆ ಯಾವ ಧರ್ಮದಲ್ಲಿ ಮತ್ತೆ ಯಾವ ಜನ್ಮದ ಯಾವ ಜಾಗದಲ್ಲಿ ನಾವು ಹುಟ್ಟಿದ್ದೀವಿ ಮತ್ತೆ ಯಾವ ಜಾತಿಯಲ್ಲಿ ಹುಟ್ಟಿದ್ದೀವಿ ಅದರದ್ದು ಕರ್ಮ ಮತ್ತೆ ಧರ್ಮ ಕಷ್ಟ ಇರಲ್ಲ ಅವಲಂಬಿಸ್ಕೊಳ್ಳೋದ್ರಲ್ಲಿ ಸಹಜ ಇರುತ್ತಲ್ಲ. तो वर्तमान महिमा को निजी और निरंतर धर्म और कर्म बना. ಅದರಿಂದ ವರ್ತಮಾನ ಸಮಯದ ಮಹಿಮೆ ಏನಿದೆ ನಿಮ್ದು ಬ್ರಾಹ್ಮಣ ಜೀವನದ್ದು, ಅದನ್ನ ನಿಮ್ಮ ನಿಜಿ ಮತ್ತೆ ನಿರಂತರ ಧರ್ಮ ಮತ್ತೆ ಕರ್ಮದ ರೂಪದಲ್ಲಿ ಅವಲಂಬಿಸಿಕೊಳ್ಳಿ. ಸಮझा. ನಾವು ಹೇಳ್ತಾರೆ ಅರ್ಥ ಆಯ್ತಾ. अच्छा, ऐसे लक्ष्य और लक्षण को समान बनाने वाले, ಈ ರೀತಿ ಲಕ್ಷ್ಯ ಮತ್ತೆ ಲಕ್ಷಣಗಳನ್ನ ಸಮಾನ ಮಾಡ್ಕೊಳ್ಳುವಂತವರು तीनों स्वरूपों की महिमा से महान बनने वाले, ಈ ಮೂರು ಸ್ವರೂಪಗಳ ಮಹಿಮೆಯಿಂದ ಮಹಾನರಾಗುವಂತವರು ಸದಾ ಮುಕ್ತ, ಜೀವನ್ ಮುಕ್ತ, ಯುಕ್ತಿಯುಕ್ತ, ಸದಾ ಸಂತುಷ್ಟ. ಬಾಬಾ ಹೇಳ್ತಾರೆ ಈ ರೀತಿ ಸದಾ ಮುಕ್ತ, ಜೀವನ್ ಮುಕ್ತ ಮತ್ತೆ ಯುಕ್ತಿಯುಕ್ತ, ಸದಾ ಸಂತುಷ್ಟ, ಸದಾ ಅಥಕ್, ನಿರ್ಮಾಣ, ಸದಾ ಜಾಗತಿ ಜ್ಯೋತಿ. ನಿರ್ಮಾಣ ಚಿತ್ತರು, ಸದಾ ಜಾಗತಿ ಜ್ಯೋತಿ, ಶ್ರೇಷ್ಠ ಬ್ರಾಹ್ಮಣ, ಆದಿಪಿತ ಮತ್ತೆ ಅನಾದಿಪಿತನ ಕಡೆಯಿಂದ ನೆನಪು, ಪ್ರೀತಿ ಮತ್ತೆ ನಮಸ್ತೆ. ಇಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಿಗೆ ಆದಿಪಿತ ಅರ್ಥಾತ್ ಬ್ರಹ್ಮ ತಂದೆ ಕಡೆಯಿಂದ, ಅನಾದಿಪಿತ ಶಿವಬಾಬನ್ ಕಡೆಯಿಂದ ನೆನಪು, ಪ್ರೀತಿ ಮತ್ತೆ ಬಾಬಾ ಹೇಳ್ತಾರೆ ನಮಸ್ತೆ ನಮಸ್ತೆ ನಮಸ್ತೆ.